ನಮಸ್ತೆ ವೀಕ್ಷಕರೇ, ನಾನೀಗ ಗೆಣಸಿನಿಂದ ಚಿಪ್ಸ್ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ನಿಮಗೆ ಬಾಳೆಕಾಯಿ ಚಿಪ್ಸನ್ನು ನಾನು ಹೇಳಿದ್ದೆ, ಆಮೇಲೆ ಪೊಟ್ಯಾಟೊ ಚಿಪ್ಸ್ ಕೂಡ ಹೇಳಿದ್ದೀನಿ ಅನಿಸುತ್ತೆ. ನೋಡಿಲ್ಲ, ನಾನು ಇನ್ನೊಂದು ಸರಿ ನೋಡ್ತೀನಿ. ಪೊಟ್ಯಾಟೊ ಚಿಪ್ಸ್ ಹೇಳಿಲ್ಲ ಅಂದರೆ ಮಾಡ್ತೀನಿ ಒಮ್ಮೆ. ಈಗ ಗೆಣಸಿನ ಚಿಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಕ್ಲೀನಾಗಿ ಎಲ್ಲದನ್ನು ನೋಡಿ ಈ ರೀತಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಸಿಪ್ಪೆನ ಎರೆದಿಡ್ಕೊತೀನಿ. ನೋಡಿ ಈ ರೀತಿ ನಾನು ಸಿಪ್ಪೆ ಎರೆದಿಟ್ಕೊಂಡಿದ್ದೀನಿ. ನೋಡಿ ಇದು ಸಿಪ್ಪೆ ಎರೆದ ತಕ್ಷಣವೇ ನಾವು ಇದನ್ನು ಸ್ಲೈಸ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ನೋಡಿ ಈ ರೀತಿ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈಗ ಸ್ವಲ್ಪ ಬೇಗ ಮಾಡ್ಕೊತೀನಿ. ಈಗ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋತೀನಿ. ಇದು ಏನಕ್ಕೆ ಬೇಕು ಅಂತ ಅಂದರೆ, ನಾವು ಎಣ್ಣೆಯಲ್ಲಿ ಕರಿತಾ ಇರ್ತೀವಲ್ಲ ಚಿಪ್ಸನ್ನು, ಆವಾಗ ಇದು ಬೇಕೇ ಬೇಕು. ನೋಡಿ ಈ ರೀತಿ ಎಲ್ಲ ಇದು ಕರಗಲಿ ಅಂತ ಬಿಡ್ತೀನಿ. ಈಗ ಅಷ್ಟರೊಳಗೆ ನಾನು ಇದನ್ನು ಚಿಪ್ಸ್ ಮಾಡ್ಕೊತೀನಿ, ಅಂದರೆ ಸ್ಲೈಸ್ ಮಾಡ್ಕೊತೀನಿ. ಎಣ್ಣೆಯಲ್ಲೇ ಮಾಡ್ಕೋಬೋದು, ಬೇಡ ರಿಸ್ಕ್ ಯಾಕೆ ತಗೋಬೇಕು ನಾವು ಅಲ್ವಾ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಸ್ಲೈಸ್ ಥರ ಮಾಡ್ಕೊಂಡು ಇಟ್ಕೊತೀನಿ ಮೊದಲೇ. ನೋಡಿ ವೀಕ್ಷಕರೇ, ಈ ರೀತಿ ಫುಲ್ಲು ಸ್ಲೈಸ್ ಇಷ್ಟು ತೆಳ್ಳಗಿರ್ಬೇಕು ನಿಮಗೆ. ನೋಡಿ ಇಷ್ಟು ತೆಳ್ಳಗಿರ್ಬೇಕು. ದಪ್ಪ ಆಯ್ತು ಅಂದರೆ ಕ್ರಿಸ್ಪಿ ಆಗಲ್ಲ. ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಒಂದನ್ನು ಮಾತ್ರ ಈಗ ಎರೆದಿಟ್ಕೊಂಡಿದ್ದೀನಿ. ಇನ್ನೂ 3 ಹಂಗೆ ಇಟ್ಕೊಂಡಿದ್ದೀನಿ. ನೋಡಿ ಒಂದನ್ನು ಮಾತ್ರ ಎರೆದಿಟ್ಕೊಂಡಿದ್ದೀನಿ. ಇದನ್ನು ಈಗ ಬಾಣಲಿಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ, ಎಣ್ಣೆ ಕಾಯಲಿಕ್ಕೆ. ಓಕೆ, ಎಣ್ಣೆ ಕಾದಿದೆ ಕೂಡ. ಈಗ ನೋಡಿ ಹಾಕ್ತೀನಿ, ಒಂದೊಂದನ್ನೇ ಹಾಕ್ತೀನಿ. ಇದು ಎಣ್ಣೆಯಲ್ಲಿ ಡೈರೆಕ್ಟಾಗಿ ನಾವು ಸ್ಲೈಸ್ ಮಾಡ್ಕೋಬೋದು. ಬಾಳೆಕಾಯಿ ಚಿಪ್ಸನ್ನ ನಾನು ನಿಮಗೆ ತೋರಿಸಿದ್ದೆ, ನನಗೆ ಬೇಡ ಅನ್ನಿಸ್ತು. ಈಗ ಯಾಕೋ ಅದು ಎಣ್ಣೆ ಬೇರೆ ಸಿಕ್ಕಾಪಟ್ಟೆ ಕಾದಿರುತ್ತಲ್ಲ, ಏನಾದರೂ ಸಿಡಿದ್ರೆ ಕಷ್ಟ ಅಲ್ಲ, ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ರೀತಿ ಬುರುಬು ಬರ್ತಾ ಇದೆ. ಈ ರೀತಿ ಕರಿಯುವಾಗ ಫುಲ್ಲು ಬುರುಬು ಬರ್ತಾ ಇದೆ. ಈ ಬುರುಬು ಎಲ್ಲ ಹೋಗ್ಬೇಕು. ಹೋದ ಮೇಲೆ ನಾವು ಇದೇನು ಉಪ್ಪು ಮತ್ತು ನೀರು ಇಟ್ಕೊಂಡಿದ್ದೀನಲ್ಲ ನಾನು, ನೋಡಿ ಕರಗಿದೆ ಉಪ್ಪೆಲ್ಲ. ಈಗೇನು ಇಟ್ಕೊಂಡಿದ್ದೀನಲ್ಲ ಇದನ್ನು ಲಾಸ್ಟಿಗೆ ಹಾಕ್ತೀನಿ ನಾನು, ಈಗಲೇ ಹಾಕಲ್ಲ. ಯಾಕೆಂದರೆ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಉಪ್ಪು ಮತ್ತು ನೀರನ್ನು ನಾನು ಹಾಕ್ತೀನಿ, ಈಗಲೇ ಹಾಕಲ್ಲ. ನೋಡಿ ಇದು ಬುರುಬಿನೂ ಫುಲ್ ನಿಂತ್ಕೋಬೇಕು. ಫುಲ್ ಸ್ಟಾಪ್ ಆದಮೇಲೆ ಹಾಕ್ತೀನಿ. ಇದು ಸ್ವೀಟ್ ಪೊಟ್ಯಾಟೊ ಆಗಿರೋದ್ರಿಂದ ನೀವು ಹಾಗೆ ತಿಂದ್ರೂ ಸಖತ್ ಟೇಸ್ಟ್ ಇರುತ್ತೆ. ಉಪ್ಪು ಖಾರ ಹಾಕ್ಕೊಂಡ್ರೂ ಕೂಡ ಭಾಳ ಟೇಸ್ಟ್ ಆಗುತ್ತೆ. ಉಪ್ಪು ಹುಳಿ ಖಾರ ಸ್ವೀಟು 3 ಮಿಕ್ಸ್ ಆದಂಗೆ ಆಗುತ್ತೆ. ನೀವು ಉಪ್ಪು ಖಾರ ಹಾಕ್ಕೊಂಡ್ರೆ, ಉಪ್ಪು ಖಾರ ಹಾಕೊಳ್ಳೋದೇ ಇದ್ರೂ ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಗೆ ಇದೊಂದು ಸ್ವಲ್ಪ ಚೇಂಜ್ ಅನಿಸುತ್ತೆ. ಆಮೇಲೆ ಇದು ಚೇಂಜ್ ಅನಿಸುತ್ತೆ ಅನ್ನೋದಕ್ಕಿಂತನೂ ಇದು ಫ್ಲೇವರು ಚೇಂಜ್ ಇರುತ್ತೆ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದನ್ನೊಂದ್ಸರಿ ನೀವು ಟ್ರೈ ಮಾಡಿರಿ. ಹಂಗೂ ಈಗ ಸ್ವೀಟ್ ಪೊಟ್ಯಾಟೊ ಎಲ್ಲ ಕಡೆ ಸಿಗುತ್ತಲ್ಲ, ಗೆಣಸು, ಅದನ್ನು ಒಂದ್ಸರಿ ಮಾಡಿ. ಒಂದು ಗೆಣಸಿನಿಂದಲೇ ನೀವು ಮಾಡಿದರೆ ಬೇಕಾದಷ್ಟು ಆಗೋಗ್ಬಿಡುತ್ತೆ. ಒಂದು ದೊಡ್ಡ ಗೆಣಸು ತೊಗೊಂಡ್ರೆ ನೋಡಿ ಈ ರೀತಿ ಫುಲ್ಲು ಬುರುಬೆಲ್ಲ ಹೋಗ್ಬೇಕಿದು. ಇದು ನೀವು ಎಷ್ಟು ತೆಳ್ಳಗೆ ಸ್ಲೈಸ್ ಮಾಡ್ಕೊತೀರಲ್ಲ ಅಷ್ಟು ಕ್ರಿಸ್ಪಿ ಬರುತ್ತೆ ಇದು. ನೋಡಿ ಸಣ್ಣ ಆಯಿತು, ಫುಲ್ಲೆಲ್ಲ ಸ್ಟಾಪ್ ಆಗಿದೆ. ಈಗ ನಾನು ಜಾಸ್ತಿ ಹಾಕಲ್ಲ, ಅರ್ಧ ಸ್ಪೂನ್ ಮಾತ್ರ ಹಾಕ್ತೀನಿ. ನೋಡಿ ಈ ರೀತಿ ನೋಡಿ ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ ನಾನು. ಈ ರೀತಿ ಜಾಸ್ತಿ ನೀವು ಯಾವುದೇ ಕಾರಣಕ್ಕೂ ನೀರು ಉಪ್ಪು ಏನಿದೆಯಲ್ಲ ಅದನ್ನು ಜಾಸ್ತಿ ಹಾಕ್ಬಿಡ್ರಿ. ನೋಡಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಈ ಕಲ್ಲರಿಗೆ ಬಂದು ಹೋಗ್ಬಿಡುತ್ತೆ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿದೆ, ಹೌದಾ. ಜಾಸ್ತಿ ನೀರು ಒಂದು ಡ್ರಾಪ್ ನೀರು ಜಾಸ್ತಿ ಆದರೂ ಕೂಡ ಈ ಕಲರಿಗೆ ಬಂದು ಹೋಗ್ಬಿಡುತ್ತೆ. ಅದೇ ನೀರು ಸ್ವಲ್ಪ ಕಡಿಮೆ ಆದರೆ ಮಾಮೂಲು ಚಿಪ್ಸ್ ಕಲರಿಗೆ ಬರುತ್ತೆ. ನೋಡಿ ವೀಕ್ಷಕರೇ, ಈ ರೀತಿ ಸ್ವೀಟ್ ಪೊಟ್ಯಾಟೊ ಚಿಪ್ಸ್ನ ಮಾಡಿದ್ದೀನಿ. ನೋಡಿ ಸುಡ್ತಾ ಇದ್ದಾವೆ, ಎಷ್ಟು ಗರಿ ಗರಿ ಅನ್ನಂಗಾಗಿದೆ ಅಂದರೆ. ನೋಡಿ ಈ ರೀತಿ ಆಗುತ್ತೆ. ನೀವು ಇದಕ್ಕೆ ಉಪ್ಪು ಖಾರ ಹಾಕಿದರೆ ನಡೆಯುತ್ತೆ, ಹಾಕದೆ ಹೋದರೂ ಕೂಡ ಸರಿ ನಡೆಯುತ್ತೆ, ನಿಮ್ಮ ಇಷ್ಟ. ಅದು ನೀವು ಉಪ್ಪು ಖಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಹಾಕಲ್ದೇ ಇದ್ದರೆ ಏನೋ ಸ್ವೀಟ್ ಥರ ಅದೊಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಸೂಪರಾಗಿದೆ. ಈಗ ನಾನು ಇದಕ್ಕೆ ಉಪ್ಪು ಖಾರ ಹಾಕಿ ತೋರಿಸ್ತೀನಿ ನಿಮಗೆ. ನಾನೀಗ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊತೀನಿ. ನೋಡಿ ಸೌಂಡ್ ಬರುತ್ತೆ, ಅದು ಕ್ರಿಸ್ಪಿ ಆಗಿದ್ದಾವೆ ಅನ್ನೋದಕ್ಕೆ. ನೀವು ಒಂದು ಬೌಲಿಗೆ ಹಾಕ್ಕೊಂಡಾಗ, ಒಂದು ಪ್ಲೇಟಿಗೆ ತಕ್ಕೊಂಡಾಗ ಅದು ಗೊತ್ತಾಗ್ಬಿಡುತ್ತೆ. ನೋಡಿ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ಅಷ್ಟು ಇಲ್ಲ, ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಆದ ಕಾರಣ ನಾನು ಅರ್ಧ ಸ್ಪೂನ್ನಷ್ಟು ಹಾಕ್ಕೊತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ರಿ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ವೀಕ್ಷಕರೇ, ಈ ರೀತಿ ಉಪ್ಪು ಖಾರ ಹಾಕ್ತಿದ್ದೀನಿ. ಈ ರೀತಿ ಆಗಿದೆ. ಇದು ಒಂಥರ ಟೇಸ್ಟ್ ಚೇಂಜ್ ಕೊಡುತ್ತೆ. ಒಂದು ಸರಿ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಒಂದೇ ಥರ ಕೊಡೋದಕ್ಕಿಂತ
ಇದನ್ನು ಕೊಟ್ಟರೆ ಏನೋ ಒಂದು ಸ್ವಲ್ಪ ಚೇಂಜ್ ಅನಿಸುತ್ತೆ. ಯೂಶ್ವಲಿ ಇದನ್ನು ಅಂಗಡಿಗಳಲ್ಲಿ ಜಾಸ್ತಿ ಮಾಡೋದಿಲ್ಲ, ಮನೇಲಿ ಮಾಡಿಕೊಡಿ, ಏನೋ ಸ್ವಲ್ಪ ನಿಮಗೂ ಚೇಂಜ್ ಅನಿಸುತ್ತೆ, ಮಕ್ಳಿಗೂ ಸ್ವಲ್ಪ ಚೇಂಜ್ ಅನಿಸುತ್ತೆ. ನೋಡಿ ಈ ರೀತಿ ಉಪ್ಪು ಖಾರ ಹಾಕಿ ಈ ಥರ ಚೆನ್ನಾಗಿರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ದಯವಿಟ್ಟು ತಿಳಿಸಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.